ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ನನಗೆ ಒಬ್ಬ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿ ಕೇಳಿದ್ದಾರೆ, ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವ ರೀತಿ ನಾವು ನೆಕ್ ಶೇಪ್ ನ ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಬಿಗಿನರ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ನಾವು ನೆಕ್ ಶೇಪ್ಸ್ ನ ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋದಲ್ಲಿ ನಾನು ಓನ್ಲಿ ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ ಶೇಪ್ ನ ಯಾವ ರೀತಿ ಡ್ರಾ ಮಾಡ್ಕೊಳ್ಳೋದು ಮತ್ತೆ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಫುಲ್ ಕಟಿಂಗ್ ವಿಡಿಯೋನ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಅಲ್ಲಿ ಯಾವ ರೀತಿ ನಾವು ಶೋಲ್ಡರ್ ನ ಮೈನಸ್ ಮಾಡ್ಕೊಂಡು ಬ್ಲೌಸ್ ನ ಕಟಿಂಗ್ ಮಾಡ್ಕೋಬೇಕು ಅಂತ ಒಂದು 2-3 ವಿಡಿಯೋಸ್ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ, ನಿಮ್ಗೆ ಏನಾದ್ರೂ ಕಟಿಂಗ್ ವಿಡಿಯೋ ಬೇಕಿದ್ರೆ ಒಂದ್ಸಲ ನನ್ನ ಚಾನಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ನಿಮ್ಗೆ ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಅಲ್ಲಿ ವಿಡಿಯೋಸ್ ಅನ್ನೋದು ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ನೋಡಿ, ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡಿದ ನಂತರ ನೋಡಿ, ಲೈನಿಂಗ್ ಮೇಲೆ ನಾನು ಆಲ್ರೆಡಿ ಬ್ಯಾಕ್ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ ಪೇಪರ್ ಅನ್ನ ತಗೊಳ್ಳಿ. ಕ್ಯಾನ್ವಾಸ್ ಬಂದು ಈ ರೀತಿ ಫೋಲ್ಡಿಂಗ್ ಅಲ್ಲಿ ನಿಮ್ಗೆ ಎಷ್ಟು ಬಿಡ್ತು ಬೇಕಾಗುತ್ತೋ ನೋಡ್ಕೊಳ್ಳಿ. ಹಾಗೆ ಲೆಂತ್ ಅಷ್ಟೇ, ನಿಮ್ಮ ಡೀಪ್ ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಇರೋ ತರ ನೋಡ್ಕೊಳ್ಳಿ. ಈಗ ನಾನು ಆಲ್ರೆಡಿ ಏನ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ದೀನೋ ನೋಡಿ, ಸೇಮ್ ಮಾರ್ಕಿಂಗ್ಸ್ ನ ಈಗ ನಾನು ನೀಟಾಗಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾನ್ವಾಸ್ ಮೇಲೆ. ನೋಡಿ, ಶೋಲ್ಡರ್ ಪಟ್ಟಿ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೇಮ್ ಅಲ್ಲಿ, ಮತ್ತೆ ನೆಕ್ ಡೀಪು ಕೆಳಗಡೆ ನಮ್ಗೆ ಕಾಣಿಸ್ತಾ ಇರೋದಲ್ಲ ಸೇಮ್ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ನೀವೇನಾದ್ರೂ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಅನ್ಸುತ್ತೆ ಈ ರೀತಿ ಕ್ಯಾನ್ವಾಸ್ ನೆಕ್ ಪೇಪರ್ ಮೇಲೆ ನೆಕ್ ಅನ್ನೋದು ಡ್ರಾಫ್ಟಿಂಗ್ ಮಾಡ್ಕೊಳ್ಳೋದು. ಈಗ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ಈ ರೀತಿ ಒಂದು ಸ್ಟ್ರೈಟ್ ಲೈನ್ಸ್ ಹಾಕೊಂಡಿದ್ದೀನಿ. ಈಗ ಮೇಲ್ಗಡೆ ಬೋಟ್ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂತಾ ಇದ್ದೀನಿ. ಈ ಆರ್ಮ್ ಸ್ಕೇಲ್ ಅನ್ನೋದು ನಿಮ್ಮ ಹತ್ರ ಇದ್ರೆ ನೀವು ಈಸಿಯಾಗಿ ಹಾರ್ಮೋಲ್ ಡ್ರಾಫ್ಟಿಂಗ್ ಮಾಡ್ಕೋಬಹುದು. ಹಾಗೆ ಈ ರೀತಿ ನೆಕ್ ಶೇಪ್ಸ್ ಕೂಡ ಡ್ರಾ ಮಾಡ್ಕೋಬಹುದು. ನೆಕ್ ಬಿಡ್ತು ಬಂದು ನೋಡಿ, ನಾನು 3.5 ಇಂಚು ಬಿಡ್ತು ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಬಾಕ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಕ್ಸ್ ಶೇಪ್ ಅಲ್ಲಿ ನೀವು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನೋದು ಡ್ರಾಫ್ಟ್ ಮಾಡ್ಕೋಬೇಕು. ನೋಡಿ, ಕೆಳಗಡೆಯಿಂದ ಮೇಲ್ಗಡೆಗೆ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಬಾಕ್ಸ್ ಇಂದ ಹೊರಗಡೆ ಒಂದು ಅರ್ಧ ಇಂಚ್ ಹೊರಗಡೆಗೆ ಹೋಗಿ ಇನ್ನೊಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾವೇನು ಹೊರಗಡೆ ಅರ್ಧ ಇಂಚಿಗೆ ಹೊರಗಡೆ ಹೋಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ನೋಡಿ ಕೆಳಗಡೆ ನೆಕ್ ಡೀಪ್ ಹತ್ರ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡು, ಈಗ ಮತ್ತೆ ಅದೇ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ನೀವು ಇದೇ ಶೇಪ್ ಅನ್ನ ಡ್ರಾಫ್ಟ್ ಮಾಡ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಶೇಪ್ ಅನ್ನೋದು ನೀವು ಇಲ್ಲಿ ಡ್ರಾ ಮಾಡ್ಕೋಬಹುದು. ಕಟಿಂಗ್ ಮಾಡೋದಕ್ಕಿಂತ ಮೊದಲೇ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಏನಾದ್ರೂ ಶೇಪ್ ಅಂದ್ರೆ ನಿಮ್ ನೆಕ್ ಶೇಪ್ ಏನಾದ್ರೂ ಸರಿಯಾಗಿ ಬಂದಿಲ್ಲ ಅಂದ್ರೆ ನೀಟಾಗಿ ಅದನ್ನ ಸರಿಪಡಿಸ್ಕೊಳ್ಳಿ. ಕೆಲವೊಂದ್ಸಲ ಶೇಪ್ಸ್ ಅನ್ನೋದು ನೀಟಾಗಿ ಬರೋದಿಲ್ಲ, ಅದನ್ನ ನೀವು ಒಂದಕ್ಕೆ 2 ಸಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೀಟಾಗಿ ನೆಕ್ ಶೇಪ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ ನಂತರ ಸುತ್ತಲೂ ನಮ್ಗೆ 1 ಇಂಚ್ ಎಕ್ಸ್ಟ್ರಾ ಇರೋ ತರ ನೋಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಸುತ್ತೂರ ನಮ್ಗೆ ಕ್ಯಾನ್ವಾಸ್ ಅನ್ನೋದು 1 ಇಂಚು ಎಕ್ಸ್ಟ್ರಾ ಇರಬೇಕು. ಯಾವುದೇ ನೆಕ್ ಶೇಪ್ ಆಗಿರ್ಲಿ ಸೇಮ್ ಇದೇ ಮೆಥಡ್ ಅಲ್ಲೇ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಕ್ಯಾನ್ವಾಸ್ ಪೇಪರ್ ಮೇಲೆ. ಈಗ ನಾನು ಏನ್ ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬಿಗಿನರ್ಸ್ ಆದ್ರೆ ಅಲ್ಲಲ್ಲಿ ಒಂದ್ 2-3 ಗುಂಡ್ ಪೀಸ್ ಅನ್ನ ಸೆಕ್ಯೂರ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಕಡೆ ಈ ಕಡೆ ಕ್ಯಾನ್ವಾಸ್ ಪೇಪರ್ ಅನ್ನೋದು ಜರುಗಬಾರ್ದು, ನಿಮ್ಗೆ ನೆಕ್ ಶೇಪ್ ಅನ್ನೋದು ಹಾಳಾಗುತ್ತೆ. ಕ್ಯಾನ್ವಾಸ್ ಪೇಪರ್ ಏನಾದ್ರೆ ಆ ಕಡೆ ಈ ಕಡೆ ಜರುಗಿದೆ ಅಂದ್ರೆ. ಅಂಡ್ ಹಾಗೆ ನೀವು ಡ್ರಾಫ್ಟ್ ಮಾಡ್ಬೇಕಾದ್ರೆ ನೆಕ್ ಶೇಪ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಕಟಿಂಗ್ ಮಾಡೋವಾಗಂತೂ ಶೇಪ್ಸ್ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ಬಾರ್ದು. ಆ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು ಅರ್ಧ ಇಂಚು ಪಟ್ಟಿ ಅನ್ನೋದು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಈ ಪಟ್ಟಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಆ ನೆಕ್ ಬಿಡ್ತ್ ಏನಿರುತ್ತೋ ಅದು ಎಕ್ಸಾಕ್ಟ್ ಆಗಿ ಸಿಗುತ್ತೆ. ನಿಮ್ಗೆ ಕ್ಯಾನ್ವಾಸ್ ಎಲ್ಲೂ ಕೂಡ ಜರುಗೋದಿಲ್ಲ. ನೋಡಿ, ಈ ರೀತಿ ಮೇಲ್ಗಡೆ ಒಂದು ಅರ್ಧ ಇಂಚ್ ಅಷ್ಟು ಪಟ್ಟಿ ಅನ್ನೋದು ಉಳಿಸ್ಕೋಬೇಕು. ಆಗ ನಿಮ್ಗೆ ಕ್ಯಾನ್ವಾಸ್ ನೆಕ್ ಬಿಡ್ತ್ ಅನ್ನೋದು ಕರೆಕ್ಟ್ ಆಗಿ ಸಿಗುತ್ತೆ. ಇದು ಬ್ಯಾಕ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಮಿಡ್ಲ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ 2 ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಅದೇ ಫ್ರಂಟ್ ಹುಕ್ಸ್ ಆದ್ರೆ ನಾವು ಇದನ್ನ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಬ್ಯಾಕ್ ಪಾರ್ಟ್ ನೆಕ್ ಅನ್ನ ಕಟಿಂಗ್ ಮಾಡಿದ್ದು. ಈಗ ಫ್ರಂಟ್ ಪಾರ್ಟ್ ಅನ್ನ ನೆಕ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕ್ಯಾನ್ವಾಸ್ ಅನ್ನ ತಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆಲ್ರೆಡಿ ಪೇಪರ್ ಡ್ರಾಫ್ಟಿಂಗ್ ಮಾಡಿದ್ದೀವಲ್ವಾ ಕಟಿಂಗ್ ಅಲ್ಲಿ, ಪೇಪರ್ ಡ್ರಾಫ್ಟಿಂಗ್ ಅನ್ನ ತಗೊಂಡು ನೆಕ್ ಬಿಡ್ತು ಮತ್ತೆ ನೆಕ್ ಡೆಪ್ತ್ ಅನ್ನೋದು ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಸ್ಟ್ರೈಟ್ ಆಗಿ ಒಂದು ಬಾಕ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನಮ್ಗೆ ನೆಕ್ ಬಿಡ್ತು ಎಷ್ಟಿದೆಯೋ ನೋಡಿ, 2.5 ಮೇಲೆ ಒಂದು ಲೈನ್ ಅನ್ನೋದಿದೆ. ಸೊ ಕೆಳಗಡೆ ಬಂದಾಗ ನಾನು ಒಂದು 3/4 ಇಂಚು ಅಂದ್ರೆ 3/4 ಇಂಚಿಗೆ ಅನ್ನೋದು
ಮಾರ್ಕ್ ಮಾಡ್ಕೊಂತಾ ಇದ್ದೀನಿ. ಮೇಲ್ಗಡೆ ನೆಕ್ ಬಿಡ್ತಿಂದ ಕೆಳಗಡೆ ನಾವೇನ್ ಎಕ್ಸ್ಟ್ರಾ ತಗೊಂಡಿದ್ದೆ ಅಲ್ಲಿಗೆ ಈ ರೀತಿ ಒಂದು ಬಾಕ್ಸ್ ಶೇಪ್ ಅನ್ನ ಡ್ರಾ ಮಾಡ್ಕೋಬೇಕು. ಮಸಾಬಾ ನೆಕ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಫೋಲ್ಡಿಂಗ್ ಸೈಡ್ ಇಂದ 1.25 ಇಂಚಿಗೆ ಈ ರೀತಿ ಒಂದು ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂಡು ಕೆಳಗಡೆ ನೆಕ್ ಡೆಪ್ತ್ ಇಂದ ನೋಡಿ ಮೇಲ್ಗಡೆಗೆ 2 ಇಂಚಸ್ ಈ ರೀತಿ ಒಂದು ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ 1.25 ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡು ಆ ಬಿಡ್ತದ್ರಿಂದ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಸೈಡು ನಾವೇನು ಬಾಕ್ಸ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವಿ ಆ ಸೈಡ್ ಬಂದು 1.25 ಇಂಚಿಗೆ ಈ ರೀತಿ ಮೇಲ್ಗಡೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫ್ರಂಟ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ಈ ರೀತಿ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಬೋಟ್ ನೆಕ್ ಬಂದು ಫ್ರಂಟ್ ಡೀಪ್ ಅಲ್ಲಿ ಇರೋದ್ರಿಂದ ಶೋಲ್ಡರ್ ಅನ್ನೋದು ಮೈನಸ್ ಮಾಡಿರ್ತೀವಿ ಫ್ರಂಟ್ ಡೀಪ್ ನೆಕ್ ಗೆ. ಸೊ ನಮ್ಗೆ ಎಷ್ಟು ಮೈನಸ್ ಮಾಡಿ ಶೋಲ್ಡರ್ ಬಂದಿರುತ್ತೋ ಅದರಲ್ಲಿ ನೆಕ್ ಬಿಡ್ತ್ ಏನ್ ಸಿಕ್ಕಿರುತ್ತೋ ಆ ನೆಕ್ ಬಿಡ್ತ್ ಅಲ್ಲಿ ನಾನು ಈ ರೀತಿ ಮಸಾಬಾ ನೆಕ್ ಅನ್ನೋದು ಡಿಸೈನ್ ಮಾಡ್ತಾ ಇದ್ದೀನಿ. ಒಂದೊಂದು ಕಸ್ಟಮರ್ ಗೆ ಅವ್ರವ್ರ ಮೆಜರ್ಮೆಂಟ್ಸ್ ಪ್ರಕಾರ ನೆಕ್ ಬಿಡ್ತ್ ಅನ್ನೋದು ಜಾಸ್ತಿ ಸಿಗುತ್ತೆ. ಈ ಕಸ್ಟಮರ್ ಅಪ್ಪರ್ ಚೆಸ್ಟ್ ಬಂದು 32 ಇರೋದ್ರಿಂದ ಇವರಿಗೆ ನೆಕ್ ಬಿಡ್ತ್ ಅನ್ನೋದು ತುಂಬಾ ಕಡಿಮೆ ಸಿಕ್ಕಿರೋದ್ರಿಂದ ಅವ್ರಿಗೆ ಶೋಲ್ಡರ್ ಮೈನಸ್ ಮಾಡಿ ಸಿಕ್ಕಿರುವಂತ ನೆಕ್ ಬಿಡ್ತ್ ಅಲ್ಲಿ ನಾನು ಮಸಾಬಾ ನೆಕ್ ಅನ್ನೋದು ಡಿಸೈನ್ ಮಾಡ್ತಾ ಇದ್ದೀನಿ. ಸುತ್ತಲೂ 1 ಇಂಚ್ ಎಕ್ಸ್ಟ್ರಾ ಇರೋ ತರ ನೋಡ್ಕೊಂಡು ನಾನು ಕಟ್ ಮಾಡ್ಕೊಳ್ಳಿ. ನೋಡಿ ಮೇಲ್ಗಡೆ ಮರೆತೋಗ್ಬಿಟ್ಟು ನಾನು ಇಲ್ಲಿ ಅರ್ಧ ಇಂಚು ಪಟ್ಟಿ ಅನ್ನೋದು ಬಿಡ್ದಿರ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾಗ ನಮ್ಗೆ ನೆಕ್ ಬಿಡ್ತ್ ಅನ್ನೋದು ಡಿಫ್ರೆನ್ಸಸ್ ಆಗುತ್ತೆ. ಸೊ ನೀವು ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ಕೊಂಡು ನೆಕ್ ಶೇಪ್ಸ್ ಅನ್ನ ಡಿಸೈನ್ ಮಾಡುವಾಗ ಆದಷ್ಟು ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು ಅರ್ಧ ಇಂಚು ಪಟ್ಟಿ ಅನ್ನೋದು ಹಾಗೆ ಉಳಿಸ್ಕೊಳ್ಳಿ. ನಾನು ಇಲ್ಲಿ ಮರ್ತೋಗಿ ಕಟ್ ಮಾಡಿದ್ದೀನಿ. ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ನೆಕ್ ಬಿಡ್ತ್ ಅನ್ನೋದು ಯಾವ ರೀತಿ ನಮ್ಗೆ ಜಾಸ್ತಿ ಬಂದ್ಬಿಡುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಅಂತ. ನೋಡಿ ಈ ರೀತಿ ನೀಟಾಗಿ ಮಸಾಬಾ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಈ ನೆಕ್ ಶೇಪ್ಸ್ ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ ಒಂದು ಎಕ್ಸ್ಟ್ರಾ ಲೈನಿಂಗ್ ಗೆ ನಾನು ಈ ರೀತಿ ನಾವೇನ್ ಕಟ್ ಮಾಡ್ಕೊಂಡಿದೀವಲ್ಲ ನೆಕ್ ಶೇಪ್ಸ್ ಅನ್ನೋದು ಈ ರೀತಿ ಐರನ್ ಮಾಡ್ಕೊಂಡು ಸುತ್ತಲೂ ನಾನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೈನ್ ಬ್ಲೌಸ್ ಗೆ. ನೋಡಿ ಬ್ಯಾಕ್ ನೆಕ್ ಶೇಪ್ ಮತ್ತೆ ಫ್ರಂಟ್ ನೆಕ್ ಶೇಪ್ ಎರಡು ಕೂಡ ನಾನು ಲೈನಿಂಗ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡು ಸೈಡ್ಸ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಫ್ರಂಟ್ ಪಾರ್ಟ್ ಅನ್ನ ಮಸಾಬಾ ನೆಕ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಿಡ್ಲ್ ಅಲ್ಲಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗ್ಬೇಕು. ನೀವು ನೆಕ್ ಶೇಪ್ ಅಲ್ಲಿ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಮೈನ್ ಫ್ಯಾಬ್ರಿಕ್ ಅಲ್ಲಿ ಕೂಡ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಒಂದಕ್ಕೊಂದು ಮ್ಯಾಚ್ ಆಗ್ಬೇಕು. ಈ ರೀತಿ ಮಿಡ್ಲ್ ಅಲ್ಲಿ ಒಂದು ಟಕ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ ಸೈಡು ಇಲ್ಲಿ ನಾವೇನ್ ನೆಕ್ ಕ್ಯಾನ್ವಾಸ್ ನೆಕ್ ಅನ್ನ ಕಟ್ ಮಾಡ್ಕೊಂಡಿದ್ವಿ ಅದನ್ನ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ ನಾನು ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನೆಕ್ ಬಿಡ್ತ್ ಅನ್ನೋದು ನನಗೆ ಜಾಸ್ತಿ ಬಂದಿದೆ. ನಂಗೆ ಮೈನ್ ಫ್ಯಾಬ್ರಿಕ್ ಅಲ್ಲಿ ನನ್ಗೆ ಆಲ್ರೆಡಿ ನೆಕ್ ಬಿಡ್ತ್ ಅನ್ನೋದು ನಮ್ಗೆ ಏನಿದೆಯೋ ಅದಕ್ಕಿಂತ ನಮ್ಗೆ ನೋಡಿ ಫ್ಯಾಬ್ರಿಕ್ ಜಾಸ್ತಿ ಇರೋದ್ರಿಂದ ನೆಕ್ ಪಟ್ಟಿಯಲ್ಲಿ ನಾನು ಕೆಳಗೆ ಸೆಂಟರ್ ಅಲ್ಲಿ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನೋದು ಹಾಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನೀವೇನಾದ್ರೂ ಕ್ಯಾನ್ವಾಸ್ ಅನ್ನ ಕಟ್ ಮಾಡೋವಾಗ ಒಂದು ಅರ್ಧ ಇಂಚು ಶೋಲ್ಡರ್ ಪಟ್ಟಿ ಅನ್ನೋದು ಉಳಿಸ್ಕೊಂಡ್ರೆ ನಿಮ್ಗೆ ಈ ರೀತಿ ಡಿಫ್ರೆನ್ಸಸ್ ಅನ್ನೋದು ಬರೋದಿಲ್ಲ. ಇದೊಂದನ್ನ ಚೆನ್ನಾಗಿ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಕ್ಯಾನ್ವಾಸ್ ಪಟ್ಟಿ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮಿಡ್ ಪಾಯಿಂಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ನೀವೇನ್ ನೆಕ್ ಶೇಪ್ ಕಟ್ ಮಾಡ್ಕೊಂಡಿದ್ದೀರಾ ಆ ಮಿಡ್ ಪಾಯಿಂಟ್ ಮತ್ತೆ ಫ್ಯಾಬ್ರಿಕ್ ಅಲ್ಲಿ ಇರತಕ್ಕಂತ ಮಿಡ್ ಪಾಯಿಂಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಹಾಗೆ ಈ ರೀತಿ ಕ್ಯಾನ್ವಾಸ್ ನೆಕ್ ಶೇಪ್ಸ್ ನ ಸ್ಟಿಚ್ ಮಾಡ್ಕೊಳ್ಳುವಾಗ ನಿಮ್ಮ ಸ್ಟಿಚಿಂಗ್ ಅಂತರ ಅನ್ನೋದು ಮಿಷಿನ್ ಅಲ್ಲಿ ಕಡಿಮೆ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಬೇಕಾಗುತ್ತೆ. ಮಸಾಬಾ ನೆಕ್ ಅಲ್ಲಿ ಫ್ರಂಟ್ ಅಲ್ಲಿ ಈ ರೀತಿ ನಮ್ಗೆ ಥ್ರೆಡ್ಸ್ ಅನ್ನೋದು ಬರುತ್ತೆ. ನೋಡಿ ಮೊದಲೇ ಥ್ರೆಡ್ಸ್ ಅನ್ನೋದು ರೆಡಿ ಮಾಡಿ ಇಟ್ಕೊಂಡು ಈಗ ಇನ್ವಿಸಿಬಲ್ ಮೆಥಡ್ ಅಲ್ಲಿ ನಾವು ಥ್ರೆಡ್ಸ್ ನ ಇನ್ಔಟ್ ಮಾಡ್ಕೋಬೇಕು. ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದ್ರೆ ನೀವು ಇದೇ ಮೆಥಡ್ ಅಲ್ಲಿ ನೀವು ಥ್ರೆಡ್ಸ್ ಅನ್ನೋದು ಇನ್ಔಟ್ ಮಾಡ್ಕೋಬೇಕಾಗುತ್ತೆ. ಆ ಎಡ್ಜ್ ಅಲ್ಲಿ ಥ್ರೆಡ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ನೋಡಿ ಅಲ್ಲಿ ಒಂದ್ 2-3 ಸಲ ರಫ್ ಸ್ಟಿಚ್ ಅನ್ನೋದು ಹಾಕೋಬೇಕು. ಇಲ್ಲಾಂದ್ರೆ ಥ್ರೆಡ್ ಕಿತ್ಕೊಂಡ್ ಬಂದ್ಬಿಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ ನೀಟಾಗಿ ನಾವೇನ್ ನೆಕ್ ಶೇಪ್ ಅನ್ನ ಕಟ್ ಮಾಡ್ಕೊಂಡಿದೀವೋ ಆ ಶೇಪ್ ಪ್ರಕಾರ ಸ್ಟಿಚ್ ಅನ್ನೋದು ಹಾಕೊಳ್ತಾ ಹೋಗ್ಬೇಕು. ನೋಡಿ ಈ ಸೈಡು ಕೂಡ ಅಷ್ಟೇ ಥ್ರೆಡ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಮತ್ತೆ ನಾವೇನ್ ಕ್ಯಾನ್ವಾಸ್ ನೆಕ್ ಪಟ್ಟಿನ ಕಟ್ ಮಾಡ್ಕೊಂಡಿದೀವ ಅದ್ರ ಮಿಡ್ಲ್ ಅಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊಂತಾ ಇದೀನಿ. ಎಡ್ಜ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ ಈ ರೀತಿ ರಫ್ ಮಾಡ್ಕೋಬೇಕಲ್ಲಿ. ಹಾಗೆ ನಾವೇನ್ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕರೆಕ್ಟ್ ಆಗಿ ನಮ್ಗೆ ಮಾರ್ಕಿಂಗ್ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗ್ಬೇಕು. ನೋಡ್ತಿದಿರಲ್ವಾ ಈ ರೀತಿ ನಮ್ಗೆ ನೆಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದೀವಿ. ಈಗ ಸುತ್ತಲೂ 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು.
ನನಗೆ ಕರೆಕ್ಟ್ ಆಗಿ ನಾನು ಏನು ನಾಚ್ ಅನ್ನೋದು ಇಟ್ಕೊಂಡಿದ್ನಲ್ವಾ ನೆಕ್ ವಿಡ್ತ್ ಅಲ್ಲಿ ಕರೆಕ್ಟ್ ಆಗಿ ನಾಚ್ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗಿದೆ. ಈಗ ಸುತ್ತಲೂ 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆ ಕಾರ್ನರ್ಸ್ ಹತ್ರ ಬಂದಾಗ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ತರ ನೋಡ್ಕೊಂಡು ನೀಟಾಗಿ ಈ ರೀತಿ ಟಕ್ಸ್ ಅನ್ನೋದು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಹಾಕಿರುವಂತ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ಹಾಗೆ ಮಾರ್ಜಿನ್ ಕೂಡ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಮಾರ್ಜಿನ್ ಜಾಸ್ತಿ ಇಟ್ಕೊಂಡಷ್ಟು ನಿಮಗೆ ಫಿನಿಶಿಂಗ್ ಅನ್ನೋದು ನೆಕ್ಕು ನೀಟಾಗಿ ಬರೋದಿಲ್ಲ. ಈಗ ನಿಧಾನಕ್ಕೆ ಇದನ್ನ ಇನ್ಔಟ್ ಮಾಡ್ಕೊಳ್ಳಿ. ಈ ಕ್ಯಾನ್ವಾಸ್ ಪಟ್ಟಿ ಏನಿರ್ತೋ ಅದನ್ನೆಲ್ಲ ಬ್ಯಾಕ್ ಸೈಡ್ಗೆ ಲೈನಿಂಗ್ ಸೈಡ್ಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಏನು ಸ್ಟಿಚ್ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ನೆಕ್ ಮೇಲೆ ಟಾಪ್ ಸ್ಟಿಚ್ ಅನ್ನೋದು ಹಾಕೋದಕ್ಕೆ ಹೋಗ್ಬೇಡಿ. ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ. ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ಬೋಟಿಕ್ ಸ್ಟೈಲ್ ಅಲ್ಲಿ ರೆಡಿ ಆಗುತ್ತೆ. ನೋಡಿದ್ರೆ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಂಡ್ ಬಂದಿದ್ದೀನಿ ಯಾವ ರೀತಿ ನಮಗೆ ನೆಕ್ ಶೇಪ್ ಅನ್ನೋದು ಇದೆ ಅಂತ. ಈಗ ಲೈನಿಂಗ್ ಸೈಡು ನೋಡಿ ಆ ಪಟ್ಟಿ ಅನ್ನೋದು ಮಾರ್ಜಿನ್ ಏನಿರುತ್ತೋ ಆ ಮಾರ್ಜಿನ್ ಎಲ್ಲ ಕೂಡ ನಮಗೆ ಕ್ಯಾನ್ವಾಸ್ ನೆಕ್ ಪಟ್ಟಿ ಸೈಡ್ ಬರೋ ತರ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ನಿಮಗೆ ಲೈನಿಂಗ್ ಔಟ್ ಸೈಡ್ ಬರ್ದೇ ಇರುತ್ತೆ. ಯಾಕಂದ್ರೆ ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ತಾ ಇಲ್ಲ. ಸೊ ಆ ಸ್ಟಿಚ್ ಅನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನಾವು ಲೈನಿಂಗ್ ಮೇಲೆ ಈ ರೀತಿ ಒಂದು ಸ್ಟಿಚ್ ಅನ್ನೋದು ಹಾಕೋಬೇಕು. ಲೈನಿಂಗ್ ಮೇಲೆ ನೆಕ್ ಪೂರ್ತಿ ನಾವು ಈ ರೀತಿ ಸ್ಟಿಚ್ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲೆಲ್ಲ ಶೇಪ್ಸ್ ಬಂದಿರೋದ್ರೆ ನಾವು ಆ ಸ್ಟಿಚ್ ಅನ್ನ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ಗೆ ಸ್ಟಿಚ್ ಎಲ್ಲಿ ಹಾಕೋದಕ್ಕೆ ಸಾಧ್ಯ ಆಗಿರುತ್ತೋ ಅಲ್ಲಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಲೈನಿಂಗ್ ಮೇಲೆ ಮಾರ್ಜಿನ್ ಎಲ್ಲವೂ ಲೈನಿಂಗ್ ಸೈಡ್ಗೆ ಇಟ್ಕೊಂಡು. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ನಾವು ಆಲ್ರೆಡಿ ಮೇಲ್ಗಡೆ ಶೋಲ್ಡರ್ ಪಟ್ಟಿ ಅನ್ನೋದು ಒಂದು ಅರ್ಧ ಇಂಚ್ ಉಳಿಸ್ಕೊಂಡಿದೀವಿ. ಸೊ ಈ ರೀತಿ ಉಳಿಸ್ಕೊಳ್ಳೋದ್ರಿಂದ ನಿಮ್ಗೆ ನೆಕ್ ಬಿಡ್ತ ಅನ್ನೋದು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ನಾವೇನು ಮಾರ್ಕಿಂಗ್ ಮಾಡ್ಕೊಂಡು ನಾವೇನ್ ಕಟ್ ಮಾಡಿದೀವೋ ಕ್ಯಾನ್ವಾಸ್ ನೆಕ್ ಶೇಪ್ ಪ್ರಕಾರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರಬೇಕು. ಇಲ್ಲಿ ಒಂದ್ ವೇಳೆ ನೀವೇನಾದ್ರೂ ಬ್ಯಾಕ್ ಅಲ್ಲಿ ಏನಾದ್ರು ಥ್ರೆಡ್ಸ್ ಏನಾದ್ರು ಸ್ಟಿಚ್ ಮಾಡ್ತೀನಿ ಅಂದ್ರೆ ಮೊದಲೇ ಥ್ರೆಡ್ಸ್ ಅನ್ನೋದು ರೆಡಿ ಮಾಡಿ ಇಟ್ಕೊಂಡು ನೀವು ಇನ್ಔಟ್ ಮೆಥಡ್ ಅಲ್ಲಿ ಥ್ರೆಡ್ಸ್ ನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಆಲ್ರೆಡಿ ಮಸಾಬಾ ನೆಕ್ ಅನ್ನ ಸ್ಟಿಚ್ ಮಾಡಿ ಫ್ರಂಟ್ ಅಲ್ಲಿ ನಮ್ಗೆ 2 ಥ್ರೆಡ್ಸ್ ಬರ್ತಾ ಇರೋದ್ರಿಂದ ಸೊ ಬ್ಯಾಕ್ ಅಲ್ಲಿ ಥ್ರೆಡ್ಸ್ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಉಕ್ ಮತ್ತೆ ಐ ಅನ್ನೋದು ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೆಕ್ ಶೇಪ್ ಏನಿದೆ ಕ್ಯಾನ್ವಾಸ್ ನೆಕ್ ಶೇಪ್ ಏನ್ ಕಟ್ ಮಾಡ್ಕೊಂಡಿದ್ದೀನಿ ಅದರ ಪ್ರಕಾರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಒಂದ್ಸಲ ಬ್ಯಾಕ್ ಸೈಡ್ಗೆ ತಿರುಗಿಸಿ ನೋಡ್ಕೊಳ್ಳಿ. ಅಂದ್ರೆ ನೀವೇನ್ ನೆಕ್ ಮಾರ್ಕ್ ಅನ್ನೋದು ಮಾಡ್ಕೊಂಡಿರ್ತೀರಲ್ಲ ನೆಕ್ ಬಿಡ್ತ ಮಾರ್ಕ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯಲ್ವ ಅಂತ ನೋಡ್ಕೊಳ್ಳಿ. ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕಂದ್ರೆ ಒಂದಕ್ಕೆ 2 ಸಲ ನೀವು ಈ ರೀತಿ ಕ್ರಾಸ್ ಚೆಕ್ ಅನ್ನೋದು ಮಾಡ್ಕೋಬೇಕು. ನೋಡಿ ಇನ್ನೊಂದು ಪಾರ್ಟ್ಗಳು ಕೂಡ ನಾನು ಈ ರೀತಿ ಕ್ಯಾನ್ವಾಸ್ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾವು ಮೈನ್ ಮಾರ್ಕ್ ಮಾಡ್ಕೊಂಡಿರೋ ನೆಕ್ ಬಿಡ್ತು ಮತ್ತೆ ಈ ಕ್ಯಾನ್ವಾಸ್ ಪಟ್ಟಿಯಲ್ಲಿ ಕಟ್ ಮಾಡ್ಕೊಂಡಿರೋ ನೆಕ್ ಬಿಡ್ತು ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಈ ಎಡ್ಜಸ್ ಅಲ್ಲಿ ಬಂದಾಗ ನೀವು ಕರೆಕ್ಟ್ ಆಗಿ ಆ ಕಾರ್ನರ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡ್ ಕಾರ್ನರ್ಸ್ ನಮಗೆ ಒಂದೇ ಶೇಪ್ ಅಲ್ಲಿ ಬರೋ ತರ ಇರಬೇಕು. ಕ್ಯಾನ್ವಾಸ್ ನೆಕ್ ಶೇಪ್ಸ್ ನ ಸ್ಟಿಚ್ ಮಾಡ್ಬೇಕಾದ್ರೆ ನಿಮ್ ಸ್ಟಿಚಿಂಗ್ ಅಂತರ ಅನ್ನೋದು ಮಿಷಿನ್ ಅಲ್ಲಿ ಕಡಿಮೆ ಇಟ್ಕೊಂಡಾಗ ಮಾತ್ರನೇ ನಿಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ 1/4 ಇಂಚು ಮಾರ್ಜಿನ್ ಅನ್ನೋದು ಸುತ್ತಲೂ ಇಟ್ಕೊಂಡು ಎಕ್ಸ್ಟ್ರಾ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಹಾಗೆ ಮಾರ್ಜಿನ್ ಕೂಡ ಅಷ್ಟೇ ಒಂದು 1/4 ಇಂಚಿಗಿಂತ ಕಡಿಮೆ ಇರೋ ತರನೇ ನೋಡ್ಕೊಳ್ಳಿ. ಮಾರ್ಜಿನ್ ಅನ್ನೋದು ಜಾಸ್ತಿ ನೆಕ್ ಸುತ್ತೂರ ಇಟ್ಕೋಬಾರ್ದು. ನೋಡಿ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ತರ ನೋಡ್ಕೊಂಡು ಈ ರೀತಿ ನಾಚಸ್ ಅನ್ನೋದು ಹೊಡ್ಕೋಬೇಕು. ಹಾಗೆ ಆ ಎಡ್ಜ್ ಅಲ್ಲಿ ಬಂದಾಗ ಮಾರ್ಜಿನ್ ಅನ್ನೋದು ಜಾಸ್ತಿ ಬಿಟ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಅದನ್ನ ಇನ್ಔಟ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೀವೆಷ್ಟು ಮಾರ್ಜಿನ್ ಅನ್ನೋದು ಕಡಿಮೆ ಇಡ್ತೀರೋ ಅಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ನೋಡಿ ನಮ್ಗೆ ನೆಕ್ ಪಟ್ಟಿ ಮೇಲೆ ಏನಾದ್ರೂ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋಂಗಿದ್ರೆ ಈ ರೀತಿ ಮಾರ್ಜಿನ್ ಎಲ್ಲವೂ ಕೂಡ ನೆಕ್ ಕ್ಯಾನ್ವಾಸ್ ಪಟ್ಟಿ ಸೈಡ್ ಇರೋ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಲೈನಿಂಗ್ ಮೇಲೆ ಅಂದ್ರೆ ಲೈನಿಂಗ್ ಪಟ್ಟಿ ನಮ್ಗೆ ಏನ್ ಕ್ಯಾನ್ವಾಸ್ ಪಟ್ಟಿ ಇರುತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕೊಳ್ಳಿ. ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗುತ್ತೆ ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ. ನೋಡಿ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ರೀತಿ ಫೋಲ್ಡ್ ಆಗುತ್ತೆ.
ಈಗ ಏನಾದ್ರೂ ಇರೋ ಶಾರ್ಪ್ ಆಗಿರೋ ಒಂದು ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ನೋಡಿ ಆ ಎಡ್ಜ್ ಅನ್ನೋದು ನೀಟಾಗಿ ಇನ್ಔಟ್ ಮಾಡ್ಕೋಬೇಕು. ಈ ರೀತಿ ಇನ್ಔಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಕೆಲವೊಂದ್ಸಲ ನಮ್ಗೆ ಅಲ್ಲಿ ಬಿಚ್ಕೊಂಡ್ ಬಂದ್ಬಿಡುವಂತ ಸಾಧ್ಯತೆ ಇರುತ್ತೆ. ನೀವು ತುಂಬಾ ಶಾರ್ಪ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದಿರಂದ್ರೆ ಅಲ್ಲಿ ಹೊರಗಡೆ ಬಂದ್ಬಿಡುವಂತ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಕ್ಲಾತ್ ಅನ್ನ ಈ ರೀತಿ 2 ಫಿಂಗರ್ಸ್ ಇಂದ ಟೈಟ್ ಆಗಿ ಅಲ್ಲಿ ಪ್ರೆಸ್ ಮಾಡ್ಕೊಂಡು ನಮ್ಗಲ್ಲಿ ಏನ್ ಮಾರ್ಜಿನ್ ಇರುತ್ತಲ್ವಾ ಆ ಮಾರ್ಜಿನ್ ಅನ್ನೋದು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹೊರಗಡೆಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ಬೇಕು. ನೋಡ್ತಿದ್ದೀರಲ್ವಾ ನಮ್ಗೆ ಈ ರೀತಿ ಶಾರ್ಪ್ನೆಸ್ ಅನ್ನೋದು ಬರ್ಬೇಕಲ್ಲಿ. ಸೇಮ್ ಇದೇ ರೀತಿನೇ ಇನ್ನೊಂದು ಸೈಡ್ ಕೂಡ ನಾವು ಈ ನೆಕ್ ಪಟ್ಟಿ ಅನ್ನೋದು ಇನ್ಔಟ್ ಮಾಡ್ಕೋಬೇಕು. ನೋಡಿ ಸುತ್ತಲೂ 1/4 ಇಂಚು ಮಾರ್ಜಿನ್ ಇರೋ ತರ ನೋಡ್ಕೊಂಡು ನಾನು ಎಕ್ಸೆಸ್ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ ಸುತ್ತೂರ ಈ ರೀತಿ ನಾಚಸ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ತರ ನೀವು ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಆ ಮಾರ್ಜಿನ್ ಹತ್ರ ಬಂದಾಗ ನೋಡಿ ಒಂದು 1 ಪಾಯಿಂಟ್ ಅಷ್ಟು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನ ಈ ರೀತಿ ರಿವರ್ಸ್ ಮಾಡ್ಕೋಬೇಕು. ಫಿಂಗರ್ಸ್ ಇಂದ ನೀಟಾಗಿ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಈ ಸೈಡ್ ಕೂಡ ನಾನು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ ನಾವೇನ್ 1/4 ಇಂಚು ಮಾರ್ಜಿನ್ ಅನ್ನೋದು ಬಿಟ್ಕೊಂಡು ಎಕ್ಸ್ಟ್ರಾ ಇರುವಂತದನ್ನ ಕಟ್ ಮಾಡ್ಕೊಂಡಿದ್ವು ಆ ಮಾರ್ಜಿನ್ ಎಲ್ಲವೂ ಕೂಡ ಕ್ಯಾನ್ವಾಸ್ ನೆಕ್ ಪಟ್ಟಿ ಸೈಡ್ ಫೋಲ್ಡ್ ಮಾಡ್ಕೊಂಡು ಆ ಕ್ಯಾನ್ವಾಸ್ ನೆಕ್ ಪಟ್ಟಿ ಎಡ್ಜ್ ಅಲ್ಲಿ ನೋಡಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಯಾವುದೇ ಕಾರಣಕ್ಕೂ ಮೈನ್ ಫ್ಯಾಬ್ರಿಕ್ ಮೇಲೆ ಬೀಳಬಾರ್ದು. ನಮ್ಗೇನ ಕ್ಯಾನ್ವಾಸ್ ನೆಕ್ ಪಟ್ಟಿ ಇದೆಯೋ ಅದ್ರ ಮೇಲೆ ಸ್ಟಿಚ್ ಬರೋ ತರ ನೀವು ಸ್ಟಿಚ್ ಅನ್ನೋದು ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಕ್ಯಾನ್ವಾಸ್ ನೆಕ್ ಪಟ್ಟಿ ಅನ್ನೋದು ಬ್ಯಾಕ್ ಸೈಡ್ ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ಮೇಲ್ಗಡೆ ಎಲ್ಲ ನಮ್ಗೆ ಸ್ಟಿಚ್ ಹಾಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ನಮ್ಗೆ ಚಿಕ್ಕದಾಗಿ ಫೋಲ್ಡಿಂಗ್ ಬಂದಿರೋದ್ರಿಂದ ಆ ಎಡ್ಜಸ್ ಎಲ್ಲ ನಾವು ಈ ರೀತಿ ಸ್ಟಿಚ್ ಹಾಕೊಳ್ಳೋದಕ್ ಆಗೋದಿಲ್ಲ. ನಿಮ್ಗೆ ಸ್ಟಿಚ್ ಹಾಕೊಳಕ್ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನೀವು ಈ ರೀತಿ ಸ್ಟಿಚ್ ಹಾಕೊಂಡು ಬ್ಯಾಕ್ ಸೈಡ್ ಗೆ ನೀಟಾಗಿ ಕ್ಯಾನ್ವಾಸ್ ಪಟ್ಟಿ ಅನ್ನೋದು ನೀಟಾಗಿ ಫೋಲ್ಡ್ ಮಾಡ್ಕೋಬಹುದು. ನೋಡಿ ಈ ರೀತಿ ಶಾರ್ಪ್ ಆಗಿರೋ ಏನಾದ್ರೂ ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಏನ ಎಡ್ಜಸ್ ಇರುತ್ತೆ ಆ ಎಡ್ಜಸ್ ನ ನೀಟಾಗಿ ಇನ್ಔಟ್ ಮಾಡ್ಕೋಬೇಕು. ಬಟ್ ಈ ರೀತಿ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗುತ್ತೆ. ಆದಷ್ಟು ನೆಕ್ ಮೇಲ್ಗಡೆ ಟಾಪ್ ಸ್ಟಿಚ್ ಅನ್ನೋದು ಅವಾಯ್ಡ್ ಮಾಡಿ. ನಿಮ್ಗೆ ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ. ಟಾಪ್ ನೀವೇನಾದ್ರೂ ನೆಕ್ ಮೇಲ್ಗಡೆ ಏನಾದ್ರು ಟಾಪ್ ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀರಾ ಅಂದ್ರೆ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮ್ಗೆ ಫಿನಿಶಿಂಗ್ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ನೆಕ್ ಶೇಪ್ ಅನ್ನೋದು ನಮ್ಗೆ ಈ ರೀತಿ ರೆಡಿ ಆಯ್ತು. ಹಾಗೆ ನನ್ಗೊಬ್ರು ಕಮೆಂಟ್ ಅಲ್ಲಿ ಉಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿ ಲೆಂತ್ ಏನಾದ್ರು ಜಾಸ್ತಿ ಇದ್ರೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದೀನಿ. ನೋಡಿ ಫಸ್ಟ್ ಉಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಮೊದಲೇ ಒಂದ್ಸಲ ಲೆಂತ್ ಅನ್ನೋದು ಒಂದಕ್ಕೊಂದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಟ್ರಿಮ್ ಮಾಡ್ಕೋಬೇಡಿ. ಉಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿ ಫಸ್ಟ್ ಲೆಂತ್ ಅನ್ನೋದು ಚೆಕ್ ಮಾಡ್ಕೊಂಡು ಏನಾದ್ರು ಎಕ್ಸ್ಟ್ರಾ ಇದ್ರೆ ಫಸ್ಟ್ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1/4 ಇಂಚ್ ಇರೋ ತರ ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊಂಡಿದೀನಿ. ನೋಡಿ ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ಈ ಲೈನಿಂಗ್ ಪಟ್ಟಿ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನಾವೇನ್ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಉಕ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆ 1/4 ಇಂಚ್ ಮಾರ್ಜಿನ್ ಗೆ ಈ ರೀತಿ ಸ್ಟಿಚ್ ಹಾಕೊಂಡ್ ಬರ್ಬೇಕು. ಈಗ ಲೈನಿಂಗ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀನಿ. ಮೇಲ್ಗಡೆ ನಮ್ಗೆ ಈ ರೀತಿ ಮಾರ್ಜಿನ್ ಅನ್ನೋದು ಜಾಸ್ತಿ ಇದ್ರೆ ನಿಮ್ಗೆ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಕಾಣಿಸಲ್ಲ. ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ಲೈನಿಂಗ್ ಸೈಡ್ ಗೆ ಈ ರೀತಿ ಫೋಲ್ಡಿಂಗ್ ಅನ್ನೋದು ತಗೊಂಡು ಈ ಫೋಲ್ಡಿಂಗ್ ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೋಬೇಕು. ಮೇಲ್ಗಡೆ ನೆಕ್ ಶೇಪ್ ಹತ್ರ ಬಂದಾಗ ನೀಟಾಗಿ ಫೋಲ್ಡಿಂಗ್ ಅನ್ನೋದು ತಗೊಳ್ಳಿ. ಆ ನೆಕ್ ಶೇಪ್ ಗಿಂತ ಮೇಲ್ಗಡೆ ನಿಮ್ಗೆ ಈ ಪಟ್ಟಿ ಅನ್ನೋದು ಕಾಣಿಸ್ಬಾರ್ದು. ಅಷ್ಟು ನೀಟಾಗಿ ನೀವು ಅಲ್ಲಿ ಫೋಲ್ಡಿಂಗ್ ಅನ್ನೋದು ತಗೋಬೇಕಾಗುತ್ತೆ. ನೋಡಿ ಈ ರೀತಿ ಏನ್ ಎಕ್ಸ್ಟ್ರಾ ದಾರಗಳಿರುತ್ತೋ ಅವೆಲ್ಲ ನೀಟಾಗಿ ಕಟ್ ಮಾಡ್ಕೋಬಿಡಿ. ಕೆಳಗಡೆನೂ ಅಷ್ಟೇ ಸ್ಟ್ರೈಟ್ ಆಗಿರೋ ತರ ನೋಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಈಗ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದಷ್ಟು 2 ಕ್ಲಾತ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು. ನೋಡಿ ಇಲ್ಲಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡು ಇರುವಂತ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ. ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 2.5 ಇಂಚ್ ಅಥವಾ 3 ಇಂಚಸ್ ಬಿಡ್ತಿರುವಂತ ಕ್ಲಾತ್ ಇದ್ರೆ ಸಾಕು. ಹಾಗೆ ಲೆಂತ್ ಬಂದು ನಿಮ್ಗೆ ಎಷ್ಟು ಇರುತ್ತೆ ಉಕ್ಸ್ ಪಟ್ಟಿ ಲೆಂತ್ ಅದಕ್ಕಿಂತ ಒಂದು 2 ಇಂಚಸ್ ಎಕ್ಸ್ಟ್ರಾ ಇರೋ ತರ ತಗೊಳ್ಳಿ. ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಂದ್ರೆ ನೋಡಿ ಲೈನಿಂಗ್ ಸೈಡು ರೈಟ್ ಸೈಡ್ ಅನ್ನೋದು ಮೇಲೆ ಬರೋ ತರ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು 1/4 ಇಂಚ್ ಮಾರ್ಜಿನ್ ಗೆ. ಈಗ ಪಟ್ಟಿನ ಈ ರೀತಿ ಸೈಡ್ ಗೆ ಜರುಗಿಸ್ಕೊಂಡು ಆ ಪಟ್ಟಿ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು ಸೇರಿಸಿ. ನೋಡಿ ಈಗ ಫಸ್ಟ್ ಒಂದು ಚಿಕ್ಕದಾಗಿ ರೀತಿ ಫೋಲ್ಡಿಂಗ್ ಅನ್ನೋದು ತಗೋಬೇಕು.
ಮೇಲ್ಗಡೆನೂ ಕೂಡ ನೆಕ್ ಶೇಪ್ ಇರೋದ್ರಿಂದ ಆಲ್ರೆಡಿ ಫಿನಿಶಿಂಗ್ ಆಗಿರೋದ್ರಿಂದ ನೆಕ್ ಶೇಪ್ ಮೇಲ್ಗಡೆ ಕೂಡ ಈ ರೀತಿ ನೀಟಾಗಿ ಒಂದು ಫೋಲ್ಡಿಂಗ್ ಅನ್ನೋದು ಕೊಡಿ. ಈ ರೀತಿ ಮೇಲ್ಗಡೆನೂ ನೀಟಾಗಿ ಒಂದು ಫೋಲ್ಡಿಂಗ್ ಅನ್ನೋದು ಕೊಟ್ಕೊಂಡು ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರಬೇಕು ನೋಡಿ. ಈ ರೀತಿ ಇದ್ರ ಪಕ್ಕದಲ್ಲೇ 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಕೊಡಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬ್ಲೌಸ್ ಮಾತ್ರ ಫಿನಿಶಿಂಗ್ ನೀಟಾಗಿ ಬರೋ ತರ ನೋಡ್ಕೊಳ್ಳಿ. ಈಗ ಐಪಟ್ಟಿ ಮತ್ತೆ ಉಕ್ಸ್ ಪಟ್ಟಿ ಒಂದ್ರ ಮೇಲೆ ಒಂದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಬಂದಿದೆಯಲ್ವ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಆನಂತರ ನೀವು ಕೆಳಗಡೆ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೆಚ್ಚು ಕಡಿಮೆ ಬಂದಿದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.